ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಗಡಿನಾಡು ಬೆಳಗಾವಿಯಲ್ಲಿ ಮಧ್ಯರಾತ್ರಿಯೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಕಂಗೊಳಿಸಿದೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಸಾವಿರಾರು ಕನ್ನಡ ಅಭಿಮಾನಿಗಳು ಒಂದಾಗಿ ಸೇರಿ ನಾಡದೇವಿ ಕನ್ನಡ ತಾಯಿಗೆ ನಮನ ಸಲ್ಲಿಸಿದ್ರು. ನಡುರಾತ್ರಿಯಲ್ಲಿಯೇ ನಡೆದ ಈ ಸಂಭ್ರಮಕ್ಕೆ ಡಿಜೆ ಹಾಡುಗಳು, ಕನ್ನಡ ಧ್ವಜಗಳ ಹಾರಾಟ ಹಾಗೂ ಕುಣಿದು ಕುಪ್ಪಳಿಸುವ ಯುವ ಪಡೆಯ ಹರ್ಷೋದ್ಗಾರಗಳು ಹೊಸ ರಂಗು ನೀಡಿದ್ದಾವೆ. ಇದೇ ಮೊದಲ ಬಾರಿಗೆ ರಾಜ್ಯೋತ್ಸವದಲ್ಲಿ ಸಿಡಿಮದ್ದಿನ ಬೆರಗು ಕಾಣಿಸಿದ್ದು, ಬಾನದಲ್ಲಿ ಬಣ್ಣ ಬಣ್ಣದ ಸಿಡಿಮದ್ದುಗಳ ಚಿತ್ತಾರ ಕನ್ನಡಮ್ಮನ ಉತ್ಸವಕ್ಕೆ ಮತ್ತಷ್ಟು ಕಳೆ ತಂದಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಅದ್ದೂರಿ ಸಿಡಿಮದ್ದಿನ ಪ್ರದರ್ಶನ ಜರುಗಿದೆ. ಪ್ರತಿ ವರ್ಷ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಘಮಲು ಹೆಚ್ಚು ತಲೆ ಬರ್ತಾ ಇದ್ದು, ಇಂದಿನ ಸಂಭ್ರಮವೂ ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ನಗರದೆಲ್ಲೆಡೆ ಕನ್ನಡ ನುಡಿನಾದ ಮೊಳುತ್ತಾ ಇದ್ರೆ, ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಅಭಿಮಾನಿಗಳ ಉತ್ಸಾಹ ಅತಿ ಉನ್ನತ ಮಟ್ಟದಲ್ಲಿ ಇತ್ತು. ನವೆಂಬರ್ 1 ರಾಜ್ಯೋತ್ಸವದ ಮೆರವಣಿಗೆ ಬೆಳಗಾವಿಯೊಳಗಡೆ ಮಧ್ಯರಾತ್ರಿ 12ಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡೋದ್ರ ಮುಖಾಂತರ ನಾಳೆಯ ಮೆರವಣಿಗೆಗೆ ಇದು ಸಾಕ್ಷಿ ಅಂತಲೇ ಹೇಳಬೇಕಾಗತ್ತೆ. ಬೆಳಗಾವಿಯೊಳಗಡೆ ಮಧ್ಯರಾತ್ರಿ 12 ಗಂಟೆ ಆದರೂ ಸಾವಿರಾರು ಕನ್ನಡಿಗರು ಈ ಚೆನ್ನಮ್ಮ ವೃತ್ತದೊಳಗಡೆ ಬಂದು ಭಾಗವಹಿಸಿ ಬಾನೆತ್ತರವರೆಗೂ ಕನ್ನಡದ ಬಾವುಟಗಳನ್ನು ಹಾರಿಸೋದ್ರ ಮುಖಾಂತರ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಾಕಷ್ಟು ಅಭಿಮಾನಿಗಳು, ಕನ್ನಡ ಪರ ಹೋರಾಟಗಾರರು, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸೇರಿದ್ದೀವಿ. ಇದು ಒಂದು ನಾಡದ್ರೋಹಿಗಳಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳಬೇಕಾಗತ್ತೆ. ನಾನು ಇವತ್ತು ಜಿಲ್ಲಾಡಳಿತ, ಮಾನ್ಯ ಪೊಲೀಸ್ ಇಲಾಖೆ ನಮಗೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕರಾಳ ದಿನಾಚರಣೆಗೆ ಅವಕಾಶ ಕೊಡೋದಿಲ್ಲ ಅಂಥೇಳಿ. ಒಂದು ವೇಳೆ ನಾಳೆ ಏನಾದರೂ ತಮ್ಮ ಮತ್ತೆ ಗುಂಡಾಗಿರಿಯನ್ನು, ತಮ್ಮ ನಾಡದ್ರೋಹಿ ಏನಾದರೂ ಇಲ್ಲಿ ಬಾಲ ಬಿಚ್ಚಿದ್ರು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ. ಅದನ್ನು ಏನಾದರೂ ಅವಕಾಶ ಮಾಡಿ ಕೊಟ್ಟಿದ್ದೇ ಆದಲ್ಲಿ ಬೆಳಗಾವಿ ಒಳಗಡೆ ಕ್ರಾಂತಿಯನ್ನು ಜಿಲ್ಲಾಡಳಿತ ಎದುರಿಸಬೇಕಾಗತ್ತೆ. ಹಾಗಾಗಿ ನಾಳೆ ಇಲ್ಲಿ ಸೇರುವಂಥ ಕನ್ನಡಿಗರು ಇಡೀ ದೇಶಕ್ಕೊಂದು ಸಂದೇಶವನ್ನು ಕಳಿಸ್ಬೇಕಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಭಾರತ ದೇಶದ ವಿವಿಧ ರಾಜ್ಯಗಳಿಂದ, ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಕನ್ನಡಿಗರು ಬೆಳಗಾವಿಯ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷವಾದಂಥ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ, ಈಗೇನು ಸಾವಿರಾರು ಕನ್ನಡಿಗರು ಇಲ್ಲಿ ಸೇರಿದ್ದಾರೆ, ಅವ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ನೋಡ್ತಾ ಇದ್ದೀರಿ ನೀವು, ಭಾಳಷ್ಟು ಕೂಡ ಸಂಭ್ರಮ ಸಡಗರ. ಸಾಕಷ್ಟು ಯುವಕರು, ಸಾಕಷ್ಟು ಯುವತಿಯರು ಕೂಡ ಇಲ್ಲಿ ಬಂದು ಆ ಒಂದು ಕುಣಿತವನ್ನು ಕುಣಿತಾ ಇದ್ದಾರೆ, ಬಾವುಟಗಳನ್ನು ಹಾರಿಸ್ತಾ ಇದ್ದಾರೆ, ಸಿಡಿಮದ್ದುಗಳನ್ನು ಹಾರಿಸ್ತಾ ಇದ್ದಾರೆ. ವಿಶೇಷವಾದಂಥ ಒಂದು ಕಲಾಕೃತಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಒಂದು ಅಭಿಮಾನವನ್ನು, ಕನ್ನಡದ ಅಭಿಮಾನದ ಪತಾಕೆಯನ್ನೇ ಮುಗಿಲೆತ್ತರಕ್ಕೂ ಹಾರಿಸ್ತಾ ಇದ್ದಾರೆ. ಶಿವಸೇನೆ ಅವರು ಬರ್ತಾರಂತ ಪ್ರತಿ ಸಲನೂ ಹೇಳ್ತಾರೆ, ಆದರೆ ಅವ್ರನ್ನ ಅಲ್ಲೇ ತಡೆಯುವಂಥ ಕೆಲಸ ನಮ್ಮ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಮುಂಚಿತವಾಗಿ ಅಂಥ ಗುಂಡಾಗಳನ್ನು, ಅಂಥ ನಾಡದ್ರೋಹಿಗಳನ್ನು ಇಲ್ಲಿಂದ ಗಡಿಪಾರು ಮಾಡಬೇಕು. ಮತ್ತು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ. ಇನ್ನು ಮುಂದಾದರೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯನ್ನು ರಾಜ್ಯದಿಂದ ನಿಷೇಧ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಮಧ್ಯರಾತ್ರಿವರೆಗೂ ರಾಜ್ಯೋತ್ಸವದ ಸಂಭ್ರಮ ಮುಂದುವರಿಯಲಿದ್ದು, ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.